ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇರ್ಬೋದು, ಒಂದು ಇಂಪಾರ್ಟೆಂಟ್ ಟಿಪ್ಸ್ ಬಗ್ಗೆ ಹೇಳಬೇಕು ಅಂತ ಬಂದಿದ್ದೀನಿ. ಏನಪ್ಪ ಅದು ಇಂಪಾರ್ಟೆಂಟ್ ಟಾಪಿಕ್ ಇಲ್ಲ ಟಿಪ್ಸ್ ಅಂದರೆ, ನಾವು ಡೈಲಿ ಯೂಸ್ ಮಾಡೋ ಆನಿಯನ್ನಿಂದ ನಮಗೆ ಎಷ್ಟೆಲ್ಲ ಉಪಯೋಗ ಇದೆ ಗೊತ್ತಾ? ಲೈಕ್ ಅದನ್ನು ನಾವು ಹಸಿ ಹಾಕಿ ಡೈಲಿ ನಮ್ಮ ಫುಡ್ ಜೊತೆ ತಿನ್ನೋದ್ರಿಂದ ತುಂಬಾ ಉಪಯೋಗ ಇದೆ. ಸ್ಕಿನ್ಗಿರ್ಬೋದು, ಹೇರ್ಗಿರ್ಬೋದು, ಹೆಲ್ತಿಗಿರ್ಬೋದು, ಎಲ್ಲದಕ್ಕೂ ಈ ಆನಿಯನ್ ನಮಗೆ ಇದೆಲ್ಲ ಉಪಯೋಗ ಆಗುತ್ತೆ. ಅದನ್ನು ಹೇಗೆಲ್ಲ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆನಿಯನ್ ರಸನ ಮೈನರ್ ಇಂಜುರಿ ಆಗಿರೋ ಜಾಗಕ್ಕೆ ಅಪ್ಲೈ ಮಾಡಿದರೆ ಅದರಲ್ಲಿರೋ ಬ್ಯಾಕ್ಟೀರಿಯಾಸ್ನೆಲ್ಲ ಅದು ಕಿಲ್ ಮಾಡಿ ಹೊಸ ಸೆಲ್ಸ್ ಬರೋದಕ್ಕೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಆನಿಯನಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರೋದ್ರಿಂದ ನಮಗೆ ಕಿಡ್ನಿ ರಿಲೇಟೆಡ್ ಯಾವುದೇ ಡಿಸಾರ್ಡರ್ ಇದ್ದರೂ ಅದು ಕಡಿಮೆ ಮಾಡುತ್ತೆ. ಇವಾಗ ಕಿಡ್ನಿ ಫಂಕ್ಷನ್ ಇರ್ಬೋದು, ನಮ್ಮ ದೇಹದ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡಿ ನಮ್ಮ ಕಿಡ್ನಿ ಫಂಕ್ಷನ್ ಚೆನ್ನಾಗಿ ಆಗೋ ಹಾಗೆ ಮಾಡುತ್ತೆ. ಅಷ್ಟೇ ಅಲ್ಲದೆ ಎಷ್ಟೋ ಜನಕ್ಕೆ ಕಿಡ್ನಿ ಸ್ಟೋನ್ಸ್ ಕೂಡ ಇರುತ್ತೆ, ಅದನ್ನು ಈ ಆನಿಯನ್ ಮೂಲಕ ಕಡಿಮೆ ಮಾಡ್ಬೋದು. ನಾವು ಆನಿಯನ್ನ ಲಾಂಗ್ ಟರ್ಮ್ ತಿನ್ನೋದ್ರಿಂದ ನಮ್ಮ ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಇರ್ಬೋದು ಕಡಿಮೆ ಆಗ್ತಾ ಬರುತ್ತೆ. ಹೇಗಪ್ಪ ಅಂದರೆ, ನಮ್ಮ ಬ್ಲಡ್ ಪ್ರೆಷರ್ ಇರ್ಬೋದು, ಆಮೇಲೆ ನಮ್ಮ ಬ್ಲಡ್ನ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದ್ರ ಮೂಲಕ ಈ ಆನಿಯನ್ನು ತುಂಬಾ ಉಪಯೋಗ ಆಗುತ್ತೆ. ಇದನ್ನು ನಾವು ದಿನನಿತ್ಯ ಡೈಲಿ ಊಟದ ಜೊತೆಗೋ ತಿಂಡಿ ಜೊತೆಗೋ ಹಸಿಯಾಗಿ ತಿಂದರೆ ತುಂಬಾ ಒಳ್ಳೆಯದು. ನೀವೆಲ್ಲ ಅನ್ಕೋಬೋದು ನಾವು ಡೈಲಿ ಕುಕ್ ಮಾಡ್ಕೊಂಡು ತಿಂತೀವಿ ಅಂತ, ಬಟ್ ಅಲ್ಲ. ನೀವು ಅದನ್ನು ಎಷ್ಟು ಹಸಿಯಾಗಿ ತಿಂತೀರೋ ಅಷ್ಟು ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಅದಲ್ಲದೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಇರ್ಬೋದು, ವ್ಯಾಸ್ಕ್ಯುಲರ್ ಇರ್ಬೋದು. ಏನಪ್ಪ ಅಂದರೆ, ವ್ಯಾಸ್ಕ್ಯುಲರ್ ಅಂದರೆ ನಮ್ಮ ರಕ್ತನಾಳ. ಎಷ್ಟೋ ಜನಕ್ಕೆ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಇರುತ್ತೆ. ಅವ್ರದ್ದು ಬ್ಲಡ್ ಒಬ್ಬರೊಬ್ಬರಿಗೆ ಬ್ಲಡ್ ಬ್ಲಾಕೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಈ ಬ್ಲಡ್ ಬ್ಲಾಕೇಜ್ನ ಕಡಿಮೆ ಮಾಡಿ ಬ್ಲಡ್ನ ತಿನ್ ಮಾಡೋದಕ್ಕೆ ಈ ಆನಿಯನ್ನು ಹೆಲ್ಪ್ ಆಗುತ್ತೆ, ಸಹಾಯ ಕೂಡ ಮಾಡುತ್ತೆ. ಸೊ ಅದಕ್ಕೋಸ್ಕರ ನೀವು ಆನಿಯನ್ನ ಡೈಲಿ ತಿನ್ನೋದ್ರಿಂದ ನಿಮ್ಮ ಹಾರ್ಟ್ ರಿಲೇಟೆಡ್ ಡಿಸೀಸಸ್ಸು ಕಡಿಮೆ ಆಗ್ತಾ ಬರುತ್ತೆ. ಎಷ್ಟೋ ಜನಕ್ಕೆ ಏರ್ ಫಾಲ್ ಇರ್ಬೋದು, ಹೇರ್ ಡ್ಯಾಮೇಜಸ್ಸು ತುಂಬಾ ಆಗ್ತಿದೆ. ಅವರು ಆನಿಯನ್ ಪೇಸ್ಟ್ ಜೊತೆ ರೋಸ್ಮೆರಿ ಆಯಿಲ್ನ 2 to 3 ಡ್ರಾಪ್ಸ್ ಹಾಕಿ ಆ ಪೇಸ್ಟ್ನ ವೀಕ್ಲಿ 3 days ಹೇರ್ಸಿಗೆ ಅಪ್ಲೈ ಮಾಡ್ತಾ ಬಂದರೆ ಡ್ಯಾಮೇಜಸ್ ಇರ್ಬೋದು, ಹೇರ್ ಫಾಲ್ ಇರ್ಬೋದು ಕಡಿಮೆ ಆಗ್ತಾ ಬರುತ್ತೆ. ಆನಿಯನ್ನ ನಾವು ಡೈಲಿ ಕನ್ಸ್ಯೂಮ್ ಮಾಡ್ತಾ ಬಂದರೆ ನಮ್ಮ ಐಸೈಟಿಗೆ ಕೂಡ ತುಂಬಾ ಉಪಯೋಗ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಏಜ್ ಆದರ್ ಇರ್ಬೋದು, ಡಯಾಬಿಟಿಕ್ ಪೇಷೆಂಟ್ಸ್ ಇರ್ಬೋದು, ಅವರು ಐಸೈಟ್ ಪ್ರಾಬ್ಲಮ್ ತುಂಬಾ ಎದುರಿಸ್ತಿರ್ತಾರೆ. ಅಂಥವರು ಈ ಆನಿಯನ್ನ ಡೈಲಿ ತಿಂತಾ ಬಂದರೆ ಐಸೈಟ್ ಯಾವುದೇ ಪ್ರಾಬ್ಲಮ್ ಇರಲ್ಲ, ಐಸೈಟ್ ಇಂಪ್ರೂವ್ ಕೂಡ ಆಗುತ್ತೆ. ನ್ಯೂರೋ ಡಿಜೆನರೇಟಿವ್ ರಿಲೇಟೆಡ್ ಡಿಸಾರ್ಡರ್ನ ಕೂಡ ಪ್ರಿವೆಂಟ್ ಮಾಡೋಕ್ಕೆ ಆನಿಯನ್ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ನ್ಯೂರೋ ಡಿಜೆನರೇಟಿವ್ ಡಿಸೀಸಸ್ ಅಂದರೆ ಏನು ಅಂದರೆ, ಲೈಕ್ ಇವಾಗ ನಮ್ಮ ಬ್ರೈನಿನ ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿರೋ ಸೆಲ್ಸು ಕಂಪ್ಲೀಟಾಗಿ ವರ್ಕ್ ಮಾಡೋದು ಸ್ಟಾಪ್ ಆಗುತ್ತೆ. ಆವಾಗ ಫಾರ್ ಎಕ್ಸಾಂಪಲ್, ಇವಾಗ ಸ್ಟ್ರೋಕ್ ಇರ್ಬೋದು, ಬ್ರೈನ್ ಟ್ಯೂಮರ್ ಇರ್ಬೋದು, ಈ ಥರ ಡಿಸಾರ್ಡರ್ಸ್ ಬಂದಾಗ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಸೆಲ್ಸ್ ಸ್ಟಾಪ್ ಆಗುತ್ತೆ. ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಈ ಆನಿಯನ್ನು ನಮಗೆ ತುಂಬಾ ಉಪಯೋಗ ಆಗುತ್ತೆ. ಆನಿಯನಲ್ಲಿ ಆ್ಯಂಟಿ ಇನ್ಫ್ಲಾಮೇಟ್ರಿ ಇರೋದ್ರಿಂದ ಪಿರಿಯಡ್ಸ್ ಪೇನ್ ಇರ್ಬೋದು, ಇರ್ರೆಗ್ಯುಲರ್ ಪಿರಿಯಡ್ಸ್ ಇರ್ಬೋದು, ಅದು ಕೂಡ ಪ್ರಿವೆಂಟ್ ಮಾಡುತ್ತೆ. ಹೆಂಗಪ್ಪ ಅಂದರೆ, ಎಷ್ಟೋ ಜನಕ್ಕೆ ಇರ್ರೆಗ್ಯುಲರ್ ಪಿರಿಯಡ್ಸ್ ಆಗ್ತಾ ಇರುತ್ತೆ, ಪಿರಿಯಡ್ಸ್ ಟೈಮಲ್ಲಿ ಪೇನ್ ಕೂಡ ಬರ್ತಿರುತ್ತೆ. ಅವರು 1 ಸ್ಪೂನ್ ಇರ್ಬೋದು, ಒಂದು ಸ್ವಲ್ಪ ಇರ್ಬೋದು ಆನಿಯನ್ ಜ್ಯೂಸ್ನ ಕುಡಿಯೋದ್ರಿಂದ ಇರ್ರೆಗ್ಯುಲರ್ ಪಿರಿಯಡ್ಸ್ ಇರ್ಬೋದು, ಪೇನ್ನ ಕಡಿಮೆ ಮಾಡುತ್ತೆ, ರೆಗ್ಯುಲರ್ ಪಿರಿಯಡ್ಸ್ ಕೂಡ ಆಗುತ್ತೆ. ಆನಿಯನ್ ಪೇಸ್ಟ್ನ ತಲೆಗೆ ವೀಕ್ಲಿ 2 days ಇಲ್ಲ 3 days ಅಪ್ಲೈ ಮಾಡ್ತಾ ಬಂದರೆ ಮೈಗ್ರೇನ್ ಪ್ರಾಬ್ಲಮ್ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಷ್ಟೋ ಜನಕ್ಕೆ ಫೇಸಲ್ಲಿ ಪಿಂಪಲ್ಸ್ ಆಗ್ತಾ ಇರುತ್ತೆ. ಅವರು ಆ ಪಿಂಪಲ್ಸ್ ಆಗಿರೋ ಜಾಗಕ್ಕೆ ಆನಿಯನ್ ರಸದ ಜೊತೆ ಆನಿಯನ್ ಮಿಕ್ಸ್ ಮಾಡಿಕೊಂಡು ಆ ಪಿಂಪಲ್ಸ್ ಮೇಲೆ ಅಪ್ಲೈ ಮಾಡ್ತಾ ಬಂದರೆ ಅದು ಆದಷ್ಟು ಬೇಗ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ಫೇಸ್ ಕೂಡ ಫುಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಆನಿಯನ್ ಸ್ಲೈಸ್ನ ಇನ್ಸೈಡ್ ಕಚ್ಚಿರೋ ಜಾಗಕ್ಕೆ ಒಂದು 5 to 10 minutes ರಬ್ ಮಾಡ್ತಾ ಬಂದರೆ ಊದಿರೋದು ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ. ಇದೇ ಥರ ತುಂಬ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹೆಲ್ತ್ ರಿಲೇಟೆಡ್ ಇರ್ಬೋದು, ಹೇರ್ ಕೇರ್ ಇರ್ಬೋದು, ಸ್ಕಿನ್ ಇರ್ಬೋದು, ಎಲ್ಲ ಥರ ಇನ್ಫಾರ್ಮೇಷನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ಲೀಸ್ ಲೈಕ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್. ಥ್ಯಾಂಕ್ ಯು.